ಕರ್ನಾಟಕದಲ್ಲಿ ನಾನು ವಿತ್ ಫಿಗರ್ಸ್ ಹೇಳ್ತಾ ಇದ್ದೀನಿ. ಬರೀ 300 ಕಳೆದ 4 ವರ್ಷಗಳಲ್ಲಿ 13,990 ಕೇಸ್ಗಳು ರಿಜಿಸ್ಟರ್ ಆದ್ರೆ ಓನ್ಲಿ ಅಂಡರ್ ಪೋಕ್ಸೋ, ಬೇರೆ ಅದರ್ ದನ್ ಪೋಕ್ಸೋ ಸುಮಾರಿದೆ. 13,990 ಕೇಸ್ಗಳು ರಿಜಿಸ್ಟರ್ ಆದ್ರೆ 4 ವರ್ಷದಲ್ಲಿ ಕನ್ವಿಕ್ಷನ್ ಆಗಿರೋದು ಕೇವಲ 353. ಇಟ್ ಅಮೌಂಟ್ಸ್ ಟು ಓನ್ಲಿ 2.5% ಕನ್ವಿಕ್ಷನ್. ಕರ್ನಾಟಕದ ನಾನು ಹೇಳ್ತಾ ಇದ್ದೇನೆ. ಓವರ್ ಆಲ್ ಇಡೀ ದೇಶದಲ್ಲಿ 30 to 40% ಕನ್ವಿಕ್ಷನ್ ರೇಟ್ ಇದೆ. ಕರ್ನಾಟಕದಲ್ಲಿ ವೆರಿ ವೆರಿ ಪುವರ್, ಓನ್ಲಿ 2.5%. ಹಿಂಗಾಗಿ ಕಾನೂನಿನ ಮೇಲೆ ವಿಶ್ವಾಸ ಹೋಗ್ಬಿಟ್ಟಿದೆ ಜನಕ್ಕೆ. ಯಾಕೆ ಈ ಎನ್ಕೌಂಟರ್ ಶೂಟ್ಔಟ್ ಆದಾಗ ಜನ ಸಂಭ್ರಮಿಸ್ತಾರೆ ಅಂತ ಹೇಳಿದ್ರೆ, ಕಾನೂನು ಕೋರ್ಟಿನ ಮೇಲೆ ವಿಶ್ವಾಸನೇ ಇಲ್ಲ. ಯಾವಾಗ ಒಬ್ಬ ಅಧಿಕಾರಿ ಈ ದಿಟ್ಟ ನಿರ್ಣಯವನ್ನ ತಗೊಳ್ತಾರೆ ಅವಾಗ ಜನರು ಖುಷಿ ಪಡೋದು, ಸಂಭ್ರಮಿಸುವುದು ಸಹಜವಾಗಿ. ಅದಕ್ಕೆ ನಮ್ಮ ಆಗ್ರಹ ಇರೋದು, ಕೋರ್ಟ್ಗಳ ಆ ಕೆಲಸ ಮಾಡ್ಲಿ ಅಲ್ಲ. ಲೆಟ್ ಕೋರ್ಟ್ ಪನಿಷ್ ಇಮಿಡಿಯೇಟ್ಲಿ. 9 ತಿಂಗಳಲ್ಲಿ ಪನಿಷ್ಮೆಂಟ್ ಆಗುವಂತ ಪ್ರೊಸೀಜರ್ ಬಂದ್ರೆ ಈ ರೀತಿ ಎನ್ಕೌಂಟರ್ಗಳ ಆಗುವಂತ ಅವಶ್ಯಕತೆನೇ ಇರುವುದಿಲ್ಲ. ನಮ್ಮ ಆಗ್ರಹ ಏನಿರ್ಬೇಕು, ಕೋರ್ಟ್ಗಳು ಕೂಡ ಸರಿಯಾಗಿ ಕೆಲಸ ಮಾಡ್ಲಿ. ನ್ಯಾಯಾಲಯಗಳು ಕೂಡ ಬರೀ ಪೊಲೀಸರದು ಒಂದೇ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಂತ ಹೇಳಿದ್ರೆ ಬರೀ ಪೊಲೀಸರಲ್ಲ, ಅದರಲ್ಲಿ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಇರ್ತದೆ, ನ್ಯಾಯಾಲಯಗಳು ಇರ್ತದೆ, ಜಸ್ಟಿಸ್ ಜಡ್ಜ್ಗಳು ಇರ್ತಾರೆ. ಅವರು ಕೂಡ ಇದರಲ್ಲಿ ಏನು ಯುನೈಟೆಡ್ ಆಗಿ ಈ ಎಫರ್ಟ್ ಮಾಡ್ಬೇಕಾಗತ್ತೆ ಕನ್ವಿಕ್ಷನ್ ರೇಟ್ ಜಾಸ್ತಿ ಆಗೋದಕ್ಕೆ. ಕನ್ವಿಕ್ಷನ್ ರೇಟ್ ಇಲ್ಲ ಅಂತ ಹೇಳಿ ಈ ರೀತಿ ಪರಿಸ್ಥಿತಿ ಬರ್ತಾ ಇದಾವೆ ಅನ್ನೋದು ನನ್ನ ಅಭಿಪ್ರಾಯ.